ನಮಸ್ಕಾರ. ಭಾರತದ ಹಣಕಾಸು ಜಗತ್ತಿನಲ್ಲಿ ಆಕ್ಚುಲಿ ಒಂದು ದೊಡ್ಡ ಸುದ್ದಿ ಇದೆ. ಅಂಬಾನಿಯವರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಜಗತ್ತಿನ ಒಂದು ಅತಿದೊಡ್ಡ, ಅಂದ್ರೆ ಹಲವು ದೇಶಗಳ ಒಟ್ಟು ಆರ್ಥಿಕತೆಗಿಂತಲೂ ದೊಡ್ಡದಿರಬಹುದಾದ ಒಂದು ಕಂಪನಿ ಜೊತೆ ಕೈ ಜೋಡಿಸಿದೆ. ಯಾರು ಈ ದೈತ್ಯ? ಇದರ ಬಗ್ಗೆನೇ ಇವತ್ತು ಮಾತಾಡೋಣ. ಹೌದು, ನಾವು ಮಾತಾಡ್ತಿರೋದು ಅಮೆರಿಕದ ಬ್ಲ್ಯಾಕ್ ರಾಕ್ ಬಗ್ಗೆ. ಕರೆಕ್ಟ್, ಬ್ಲ್ಯಾಕ್ ರಾಕ್. ಇವರು ಜಿಯೋ ಜೊತೆ ಸೇರಿ ಜಿಯೋ ಬ್ಲ್ಯಾಕ್ ರಾಕ್ ಅಂತ ಒಂದು ಹೊಸ ಸಂರಂಭ ಶುರು ಮಾಡಿದ್ದಾರೆ. ಈ ಸಹಭಾಗಿತ್ವ ಇದು ನಿಜಕ್ಕೂ ಎಷ್ಟು ದೊಡ್ಡದು? ನಿಮ್ಮಂತಹ ಹೂಡಿಕೆದಾರರ ಮೇಲೆ ಇದರ ಪರಿಣಾಮ ಏನಾಗಬಹುದು? ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಈಗ ಬ್ಲ್ಯಾಕ್ ರಾಕ್ ಅಂದ್ರೆ ಇದು ಜಗತ್ತಿನ ಅತಿ ದೊಡ್ಡ ಆಸ್ತಿ ನಿರ್ವಹಣಾ ಕಂಪನಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಾರಲ್ಲ ಅದು. ಓಕೆ, ಅಂದ್ರೆ ಬೇರೆಯವರ ಹಣವನ್ನು ಹೂಡಿಕೆ ಮಾಡಿ ನಿರ್ವಹಿಸುವ ಕಂಪನಿ. ಅವರು ನಿರ್ವಹಿಸುವ ಒಟ್ಟು ಮೊತ್ತ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಸುಮಾರು $11.5 ಟ್ರಿಲಿಯನ್. ಅಬ್ಬಾ, 11.5 ಟ್ರಿಲಿಯನ್. ಅದು ಭಾರತದ ರೂಪಾಯಿಗಳಲ್ಲಿ ಎಷ್ಟಾಗುತ್ತೆ? ಇದು ಸುಮಾರು 1,000 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. 1,000 ಲಕ್ಷ ಕೋಟಿ ಹೋಲಿಕೆ ಮಾಡೋದಾದ್ರೆ ನಮ್ಮ ಭಾರತದ ಒಟ್ಟು GDP ಇದೆಯಲ್ಲ, ಅದಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು. ಅಷ್ಟೇ ಅಲ್ಲ, ಜಪಾನ್ ಮತ್ತೆ ಜರ್ಮನಿ, ಆ 2 ದೇಶಗಳ ಒಟ್ಟು ಆರ್ಥಿಕತೆಗಿಂತಲೂ ದೊಡ್ಡದು ಇವರ ನಿರ್ವಹಣೆಯಲ್ಲಿರೋ ಹಣ. ಮೈ ಗಾಡ್, ನಂಬೋಕಾಗ್ತಿಲ್ಲ. ಅಂದ್ರೆ ಅಷ್ಟೊಂದು ಹಣ ಬ್ಲ್ಯಾಕ್ ರಾಕಿನ ಸ್ವಂತದ್ದ? ಇಲ್ಲ, ಅದೇ ಮುಖ್ಯವಾದ ಪಾಯಿಂಟ್. ಈ ಹಣ ಆಕ್ಚುಲಿ ಬ್ಲ್ಯಾಕ್ ರಾಕ್ನದ್ದಲ್ಲ. ಇದು ಲಕ್ಷಾಂತರ ಹೂಡಿಕೆದಾರರು, ನನ್ನ ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ, ಬೇರೆ ಬೇರೆ ಯೋಜನೆಗಳಲ್ಲಿ ಹಾಕಿರೋ ಹಣ. ಓ ಸರಿ. ಅಂದ್ರೆ ಅವರು ಬರೀ ಮ್ಯಾನೇಜರ್ಸ್ ಅಷ್ಟೇ? ಹೌದು, ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡೋದು ಅವರ ಕೆಲಸ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಬ್ಲ್ಯಾಕ್ ರಾಕ್ 2008ರಲ್ಲಿ ಭಾರತಕ್ಕೆ ಬಂದಿತ್ತು, ಗೊತ್ತಾ? ಹೌದಾ, ನನಗಿದು ಗೊತ್ತಿರಲಿಲ್ಲ. ಆದ್ರೆ 2018ರಲ್ಲಿ ಅವರಿಲ್ಲಿಂದ ವಾಪಸ್ ಹೋದ್ರು. ಈಗ ಜಿಯೋ ಮೂಲಕ ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ. ಇದು ಅವರ 2ನೇ ಇನ್ನಿಂಗ್ಸ್ ಇದ್ದ ಹಾಗೆ. ಓಕೆ, ಈ ಹೊಸ ಜಿಯೋ ಬ್ಲ್ಯಾಕ್ ರಾಕ್ ಕಂಪನಿ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ JFS ಮತ್ತೆ ಬ್ಲ್ಯಾಕ್ ರಾಕ್ ಇಬ್ಬರಿಗೂ 50-50 ಪಾಲುದಾರಿಕೆ ಇದೆ ಅಲ್ವಾ? ಯಂತ್ರಕರಿಂದ ಅನುಮೋದನೆ ಕೂಡ ಸಿಕ್ಕಿದೆ. ಸರಿ, ಹಾಗಾದ್ರೆ ಇವರು ಏನೆಲ್ಲ ಸೇವೆಗಳನ್ನು ಕೊಡಬಹುದು? ಸದ್ಯಕ್ಕೆ ಅವರಿಗೆ ಸ್ಟಾಕ್ ಬ್ರೋಕರೇಜ್ ಸೇವೆ ಶುರು ಮಾಡೋಕೆ ಅನುಮತಿ ಸಿಕ್ಕಿದೆ. ಅಂದ್ರೆ ಶೀಘ್ರದಲ್ಲಿ ಜಿಯೋ ಸ್ಟಾಕ್ ಬ್ರೋಕಿಂಗ್ ಅಂತ ಆಪ್ ಬರಬಹುದು. ಅದ್ರ ಜೊತೆಗೆ ಸ್ಟಾಕ್ ಅಡ್ವೈಸರಿ ಅಂದ್ರೆ ಷೇರು ಹೂಡಿಕೆ ಸಲಹೆ ನೀಡೋಕು ಲೈಸೆನ್ಸ್ ಸಿಕ್ಕಿದೆ. ಮತ್ತೆ ಬಹಳ ಮುಖ್ಯವಾಗಿ ಮ್ಯೂಚುವಲ್ ಫಂಡ್ಗಳನ್ನ ಆರಂಭಿಸೋಕು ಅನುಮೋದನೆ ಸಿಕ್ಕಿದೆ. ಮ್ಯೂಚುವಲ್ ಫಂಡ್ಸ್, ಇದ್ರ ಬಗ್ಗೆ ನಾವು ಕೇಳಿರ್ತೀವಿ, ಆದ್ರೆ ತುಂಬಾ ಜನರಿಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸರಿಯಾಗಿ ಗೊತ್ತಿರಲ್ಲ. ಸ್ವಲ್ಪ ಸರಳವಾಗಿ ಹೇಳೋದಾದ್ರೆ? ಖಂಡಿತ. ಹೇಗೆ ಅಂದ್ರೆ, ಈಗ ನೂರಾರು ಸಾವಿರಾರು ಜನ ತಮ್ಮ ಹತ್ರ ಇರೋ ಸ್ವಲ್ಪ ಉಳಿತಾಯದ ಹಣವನ್ನ ಒಟ್ಟಿಗೆ ಸೇರಿಸ್ತಾರೆ ಅಂದುಕೊಳ್ಳಿ, ಒಂದು ದೊಡ್ಡ ಡಬ್ಬಿಗೆ ಹಾಕಿದ ಹಾಗೆ. ಸರಿ. ಆ ಡಬ್ಬಿಯಲ್ಲಿರೋ ಒಟ್ಟು ಹಣವನ್ನ ಒಬ್ರು ಎಕ್ಸ್ಪರ್ಟ್ ಅಂದ್ರೆ ಫಂಡ್ ಮ್ಯಾನೇಜರ್ ಎಲ್ಲರ ಪರವಾಗಿ ಶೇರ್ ಮಾರುಕಟ್ಟೆಯಲ್ಲಿ, ಬಾಂಡ್ಸ್ ನಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ. ಲಾಭ ಬಂದ್ರೆ ಎಲ್ರಿಗೂ ಹಂಚಿಕೆ ಆಗತ್ತೆ, ನಷ್ಟವಾದ್ರೂ ಅಷ್ಟೇ. ಓಕೆ, ಅರ್ಥ ಆಯ್ತು. ಈ ಡಬ್ಬಿಯನ್ನ ಮ್ಯಾನೇಜ್ ಮಾಡೋ ಕಂಪನಿನೇ AMC ಅಂದ್ರೆ ಆಸ್ತಿ ನಿರ್ವಹಣಾ ಕಂಪನಿ. ಎಕ್ಸಾಕ್ಟ್ಲಿ. ಈಗ ಭಾರತದಲ್ಲಿ ICICI, HDFC, ಟಾಟಾ, SBI ಹೀಗೆ ದೊಡ್ಡ AMCಗಳಿವೆ. ಆ ಲಿಸ್ಟ್ಗೆ ಈಗ ಜಿಯೋ ಬ್ಲ್ಯಾಕ್ ರಾಕ್ ಸೇರ್ತಾ ಇದೆ. ಈಗ ಜಿಯೋ ಅಂತ ತಕ್ಷಣ ನೆನಪಾಗೋದು ಟೆಲಿಕಾಂ ಕ್ರಾಂತಿ, ಮೊಬೈಲ್ ಡೇಟಾ ಎಷ್ಟು ಅಗ್ಗಾಯಿತು. ಇಲ್ಲೂ ಅದೇ ತಂತ್ರ ಇರಬಹುದಾ? ಅದೇ ಎಲ್ಲರ ನಿರೀಕ್ಷೆ ಮತ್ತೆ ಕುತೂಹಲ. ಜಿಯೋ ಟೆಲಿಕಾಂನಲ್ಲಿ ಏನ್ ಮಾಡಿತೋ ಅದೇ ತರಹದ ಒಂದು ಡಿಸ್ರಪ್ಷನ್ ಹಣಕಾಸು ವಲಯದಲ್ಲೂ ಮಾಡಬಹುದು ಅಂತ ಮಾತುಕತೆ ಇದೆ. ಅವರ ಆರಂಭಿಕ ಹೂಡಿಕೆ ದೊಡ್ಡದೇನಲ್ಲ, ಸುಮಾರು $300 ಮಿಲಿಯನ್ ಅಷ್ಟೇ. ಆದ್ರೆ ಅವರ ಸ್ಟ್ರಾಟಜಿ ಬೇರೆ ಇರುತ್ತೆ. ಏನ್ ಸ್ಟ್ರಾಟಜಿ ಇರಬಹುದು? ಈಗ ಶೂನ್ಯ ಬ್ರೋಕರೇಜ್, ಶೂನ್ಯ ಕಮಿಷನ್ ಅನ್ನೋ ಮಾತೆಲ್ಲ ಇದೆಯಲ್ಲ, ಅದರ ಜೊತೆಗೆ ಶೂನ್ಯ ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋ ಕಾನ್ಸೆಪ್ಟ್ ತರಬಹುದು ಅಂತ ಅಂದಾಜು ಮಾಡ್ತಿದ್ದಾರೆ. ಶೂನ್ಯ ಎಕ್ಸ್ಪೆನ್ಸ್ ರೇಷಿಯೋ ಅದೇನೋ, ನನಗಿದು ಹೊಸದು. ಓಕೆ, ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಯನ್ನ ನಿರ್ವಹಣೆ ಮಾಡೋಕೆ AMC ಪ್ರತಿ ವರ್ಷ ನಿಮ್ಮ ಹಣದಿಂದ ಒಂದು ಸಣ್ಣ ಶುಲ್ಕವನ್ನ ಕಟ್ ಮಾಡಿಕೊಳ್ಳುತ್ತೆ. ಅದು ಸಾಮಾನ್ಯವಾಗಿ 0.5% ಇಂದ 2% ವರೆಗೂ ಇರುತ್ತೆ. ಹೌದೌದು. ಶೂನ್ಯ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಈ ಶುಲ್ಕನೇ ಇರಲ್ಲ ಅಥವಾ ಅತ್ಯಂತ ಕಡಿಮೆ ಇರಬಹುದು. ಇದು ನಿಜ. ಆದ್ರೆ
ಭಾರತದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ವಾವ್, ಇದು ನಿಜಕ್ಕೂ ಗೇಮ್ ಚೇಂಜರ್ ಆಗ್ಬೋದು. ಯಾಕಂದ್ರೆ ಆ ಸಣ್ಣ ಶುಲ್ಕ ಕೂಡ ದೀರ್ಘಾವಧಿಯಲ್ಲಿ ದೊಡ್ಡ ಮೊತ್ತ ಆಗುತ್ತೆ ಅಲ್ವಾ? ಖಂಡಿತ. ಇವರು ಮುಖ್ಯ ಮಾಡಿ ಮಧ್ಯಮ ವರ್ಗದವರನ್ನ, ಮೊದಲ ಬಾರಿಗೆ ಹೂಡಿಕೆ ಮಾಡೋರನ್ನ ಟಾರ್ಗೆಟ್ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಕಡಿಮೆ ದರದಲ್ಲಿ ಸೇವೆ ಕೊಡೋದು ಅವರ ಪ್ಲಾನ್ ಇರ್ಬೋದು. ಇದಕ್ಕೆ ಜಿಯೋ ಹತ್ರ ಇರೋ ಗ್ರಾಹಕರ ನೆಟ್ವರ್ಕ್ ಸಹಾಯಕ್ಕೆ ಬರುತ್ತೆ. ಸುಮಾರು 45 ಕೋಟಿಗೂ ಹೆಚ್ಚು ಮೊಬೈಲ್ ಗ್ರಾಹಕರು ಹಳ್ಳಿಗೂ ರೀಚ್ ಇದೆ. ಕರೆಕ್ಟ್. ಆ ಡೇಟಾಬೇಸ್, ಇಂಟರ್ನೆಟ್ ಸಂಪರ್ಕ ಮತ್ತೆ ಸಂಪೂರ್ಣ ಡಿಜಿಟಲ್ ಆಗಿ ವ್ಯವಹಾರ ಮಾಡೋ ಅನುಭವ, ಇದೆಲ್ಲ ಪ್ಲಸ್ ಪಾಯಿಂಟ್ಸ್. ಜೊತೆಗೆ ಯುವ ಜನತೆ ಈಗ ಹೂಡಿಕೆ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಿದ್ದಾರೆ, ಸರಿಯಾದ ಸಮಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಹೌದು, ಆದ್ರೆ ಜಿಯೋದ ಶಕ್ತಿ ಅಷ್ಟೇ ಅಲ್ಲ, ಬ್ಲಾಕ್ ರಾಕ್ನ ಒಂದು ಅತಿ ದೊಡ್ಡ ಶಕ್ತಿ ಇದೆ. ಅದೇ ಅವರ ಅಲಾದೀನ್ ತಂತ್ರಜ್ಞಾನ. ಅಲಾದೀನ್, ಅರೇಬಿಯನ್ ನೈಟ್ಸ್ ಕಥೆಯಲ್ಲಿ ಬರೋ ದೀಪದ ಹೆಸರು. ಅದೇನು ಸ್ಪೆಷಲ್? ಹೌದು, ಹೆಸರೇ ಹಾಗೆ ಇದೆ. ಅಲಾದೀನ್ ಅಂದ್ರೆ ಆಸೆಟ್ ಲಯಬಿಲಿಟಿ ಡೆರಿವೇಟಿವ್ ಇನ್ವೆಸ್ಟ್ಮೆಂಟ್ ನೆಟ್ವರ್ಕ್. ಇದು ಒಂದು ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಬೇಸ್ಡ್ ಸಾಫ್ಟ್ವೇರ್. ಓಕೆ, ಎಐ ಸಾಫ್ಟ್ವೇರ್ ಏನ್ ಮಾಡುತ್ತೆ ಇದು? ಇದೊಂದು ರೀತಿ ಆರ್ಥಿಕ ಜಗತ್ತಿನ ಭವಿಷ್ಯದ ಸುಳಿವು ಕೊಡೋ ಪ್ರಯತ್ನ ಮಾಡುತ್ತೆ. ಜಾಗತಿಕ ಮಾರುಕಟ್ಟೆಗಳಿಂದ ಕೋಟಿ ಡೇಟಾ ಪಾಯಿಂಟ್ಸ್ ನ ಇದು ವಿಶ್ಲೇಷಣೆ ಮಾಡುತ್ತೆ. ಸಂಭಾವ್ಯ ರಿಸ್ಕ್ಗಳು ಅಂದ್ರೆ ಬಡ್ಡಿ ದರ ಏರಿಕೆ, ಮಾರ್ಕೆಟ್ ಕ್ರ್ಯಾಶ್ ಸಾಧ್ಯತೆ, ಇವುಗಳನ್ನ ಮುಂಚಿತವಾಗಿ ಗುರುತಿಸಿ ಫಂಡ್ ಮ್ಯಾನೇಜರ್ಗಳಿಗೆ ಎಚ್ಚರಿಕೆ ಕೊಡುತ್ತೆ. ಅಬ್ಬಾ, ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಹೌದು, ಜಗತ್ತಿನಾದ್ಯಂತ ಸುಮಾರು $20 ಟ್ರಿಲಿಯನ್ ಹೆಚ್ಚು ಆಸ್ತಿ ನಿರ್ವಹಣೆಗೆ ಈ ಅಲಾದೀನ್ ತಂತ್ರಜ್ಞಾನವನ್ನ ಬಳಸ್ತಾರೆ. ಅಷ್ಟು ಪವರ್ಫುಲ್ ಟೂಲ್ ಇದು. ಈಗ ಆ ಶಕ್ತಿ ಜಿಯೋಗೂ ಸಿಗುತ್ತೆ. ಇದು ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಇವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್. ಖಂಡಿತವಾಗಿ. ಸರಿ, ಈಗ ಸದ್ಯದ ಪರಿಸ್ಥಿತಿ ಏನು? ಅವರು ಈಗಾಗಲೇ ಏನಾದರೂ ಪ್ರಾಡಕ್ಟ್ಸ್ ತಂದಿದ್ದಾರಾ? ಸಿದ್ಧತೆ ನಡೀತಿದೆ. ಈಗ ಲಿಕ್ವಿಡ್ ಫಂಡ್, ಮನಿ ಮಾರ್ಕೆಟ್ ಫಂಡ್, ಓವರ್ ನೈಟ್ ಫಂಡ್ ಅಂತ ಕೆಲವು ಫಂಡ್ಗಳನ್ನ ಮಾರುಕಟ್ಟೆಗೆ ತರೋಕೆ ತಯಾರಿ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಇವೆಲ್ಲ ಅಂದ್ರೆ ತುಂಬಾ ಕಡಿಮೆ ರಿಸ್ಕ್ ಇರೋ ಶಾರ್ಟ್ ಟರ್ಮ್ ಹೂಡಿಕೆಗಳು. ಓಕೆ, ಆರಂಭಿಕ ಹೆಜ್ಜೆಗಳು. ಹೌದು, ಮುಂದೆ ಬೇರೆ ಬೇರೆ ರೀತಿಯ ಈಕ್ವಿಟಿ ಫಂಡ್ಸ್, ಡೆಟ್ ಫಂಡ್ಸ್ ಎಲ್ಲವೂ ಬರೋ ನಿರೀಕ್ಷೆ ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಟ್ಟಿನಲ್ಲಿ ಜಾಗತಿಕ ಟೆಕ್ನಾಲಜಿ ಮತ್ತು ಬಂಡವಾಳದ ಶಕ್ತಿ ಇರೋ ಬ್ಲಾಕ್ ರಾಕ್ ಒಂದು ಕಡೆ, ಇನ್ನೊಂದು ಕಡೆ ಭಾರತದ ಮೂಲೆಯನ್ನ ಬಲ್ಲ ದೊಡ್ಡ ಗ್ರಾಹಕ ನೆಟ್ವರ್ಕ್ ಇರೋ ಆಕ್ರಮಣಕಾರಿ ಮಾರ್ಕೆಟಿಂಗ್ ಮಾಡೋ ಜಿಯೋ. ಇವರಿಬ್ರು ಒಂದಾಗಿದ್ದಾರೆ. ಅತ್ಯಾಧುನಿಕ ಅಲಾದೀನ್ ತಂತ್ರಜ್ಞಾನ ಜೊತೆಗೆ ಬಹುಶಃ ಶೂನ್ಯ ಅಥವಾ ಅತಿ ಕಡಿಮೆ ದರದ ಪಾಲಿಸಿ, ಇವೆಲ್ಲ ಸೇರ್ಕೊಂಡು ಭಾರತದ ಹಣಕಾಸು ಸೇವಾ ಮಾರುಕಟ್ಟೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡೋಕೆ ತಯಾರಾಗಿದ್ದಾರೆ ಅಂತ ಹೇಳಬಹುದು. ನಿಜ. ಜಿಯೋದ ಹಳೆ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಮತ್ತು ಬ್ಲಾಕ್ ರಾಕ್ ನ ಗ್ಲೋಬಲ್ ಪವರ್, ವಿಶೇಷವಾಗಿ ಈ ಅಲಾದೀನ್ ಫ್ಯಾಕ್ಟರ್ ನೋಡಿದ್ರೆ, ಈ ಹೊಸ ಸಾಹಸ ಕೇವಲ ನಿಮ್ಮಂತಹ ಸಾಮಾನ್ಯ ಹೂಡಿಕೆದಾರರ ಆಯ್ಕೆಗಳನ್ನ ಬದಲಾಯಿಸೋದು ಮಾತ್ರ ಅಲ್ಲ, ಭಾರತದಲ್ಲಿ ಈಗಾಗಲೇ ಗಟ್ಟಿಯಾಗಿ ಬೇರೂರಿರೋ ದೊಡ್ಡ ಬ್ಯಾಂಕ್ಗಳು, ಫೈನಾನ್ಷಿಯಲ್ ಕಂಪನಿಗಳು, ಎಎಂಸಿಗಳು, ಇವರ ಸ್ಪರ್ಧಾತ್ಮಕ ಚಿತ್ರಣವನ್ನೇ ಇದು ಹೇಗೆ ರೀಡ್ರಾ ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕಾದ ವಿಷಯ. ಖಂಡಿತವಾಗಿ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಅಂತೂ ಕಾಣಿಸ್ತಿದೆ.